ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ, ಜೀವನದಲ್ಲಿ ತೀರಿಸ್ಲಿಕ್ಕೆ ಆಗೋ ಅಂಥ ಋಣ ಅದಿದ್ದರೆ ಮೂರೇ ಋಣ. ಒಂದು ಪಿತೃ ಋಣ, ಋಷಿ ಋಣ, ದೇವರು. ತಾಯಿ ಋಣವನ್ನು ಯಾವತ್ತಾದ್ರೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಉಂಟೆ? ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ನಮ್ಮನ್ನ ಪ್ರಸವಿಸಿದ ಯಾವ ಆ ತಾಯಿ ಇದ್ದಾಳೆ, ಆ ತಾಯಿಯ ಋಣವನ್ನ ಮಾತ್ರ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇವತ್ತಿನ ದಿನ ಇಡೀ ಪ್ರಪಂಚದಲ್ಲಿ ದೇವರನ್ನ ಪೂಜೆ ಮಾಡಬೇಕಾದರೂ ಕೂಡ ನಮ್ಮ ಮನೆಗಳಲ್ಲಿ ದೇವರ ಮನೆ ಬೇಕು. ಆದರೆ ದೇವರ ಮನೆ ಇದ್ಯಾವುದೂ ಇಲ್ಲದೆ ಪ್ರತಿನಿತ್ಯ ಪೂಜೆ ಮಾಡಿಸಿಕೊಳ್ಳಲು ಹಾಗೆ ಅತ್ಯಂತ ಯೋಗ್ಯಳಾದಂತಹ ಸ್ತ್ರೀ ಅಂತಿದ್ದರೆ ಎಲ್ಲರನ್ನೂ ಕೂಡ ಆ ಹಡೆದಂಥ ತಾಯಿ. ಇದರಿಂದ ತಾಯಿ ಋಣವನ್ನ ಮಾತ್ರ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. श्री गुरुभ्यो नमः. हरिः ओಂ. ಕೈಕೇಯಿ ದೇವಿಗೆ ಎಂಥ ರಾಮನನ್ನ ವನವಾಸಕ್ಕೆ ಕಳಿಸಿದರೂ ಕೂಡ ನರಕ ಆಗಲಿಲ್ಲ. ಯಾಕೆ? ಎಲ್ಲರಿಗೂ ಆಶ್ಚರ್ಯ. ಹಾಗೆ ಇಂಥವರಿಗೆ, ಇಂಥ ಕರ್ಮಗಳನ್ನು ಮಾಡಿದವರಿಗೆ ಇಂಥ ಗತಿಯನ್ನು ಕೊಟ್ಟಿದ್ದೇನೆ. ಕೈಕೇಯಿಯ ಸರದಿ ಬಂದಾಗ ಎಲ್ಲರ ಕಿವಿ ನಿಮಿರಾಗಿ ಏನ್ ಹೇಳ್ತಾನೆ ಅಂತ ಆಶ್ಚರ್ಯಚಕಿತರಾಗಿ ಕೇಳಲಿಕ್ಕೆ ಕುಳಿತ ಸಂದರ್ಭದಲ್ಲಿ ಹೇಳ್ತಾನೆ, ಕೈಕೇಯಿ ದೇವಿಗೆ ಸ್ವರ್ಗಲೋಕವನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಆಶ್ಚರ್ಯ. ರಾಮನಂಥ ಸದ್ಗುಣವಂತನನ್ನ ಕಾಡಿಗೆ ಕಳಿಸಿದ ಮಹಾಪಾಪಿ ಆ ಕೈಕೇಯಿ. ಅವಳಿಗೆ ಅಂಧಂತಮಸ್ಸೇನೋ ಬೇಡ, ಯಕ್ಕಶ್ಚಿತ್ ನರಕಲೋಕದಂಥ ಲೋಕಗಳು ಸಿಗಲಿಲ್ವಲ್ಲ. ಅಂದರೆ ಅದಕ್ಕೆ ಹೇಳ್ತಾನೆ, ಕೈಕೇಯಿ ದೇವಿಗೆ ಅವಳು ಮಾಡಿದ ಕೆಟ್ಟ ಕೆಲಸಕ್ಕೆ ಘೋರ ನರಕವನ್ನೇ ನೀಡಬೇಕಾಗಿತ್ತು. ಆದರೆ ಭರತನಂಥ ಸತ್ಪುತ್ರನನ್ನ ಪಡೆದಿರೋ ಕಾರಣದಿಂದ ಆ ಕೈಕೇಯಿ ದೇವಿಗೆ ಇವತ್ತಿನ ದಿನ ಸ್ವರ್ಗಲೋಕವನ್ನ ಕೊಟ್ಟಿದ್ದೇನೆ. ಅದರಂತೆ ಈ ಗೋಪಿಕಾಂಬಾ ಅನ್ನುವಂತಹ ಸ್ತ್ರೀ ಕಲ್ಪವೃಕ್ಷ ಸಮಾನವಾದ ಮಗುವನ್ನ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರೋ ಕಾರಣದಿಂದ ಅವಳು ಕೂಡ ಕಲ್ಪವೃಕ್ಷಕ್ಕೆ ಸಮಾನಳಾದಳು. ಅಂಥ ಒಂದು ಮುತ್ತೈದೆ ಸ್ತ್ರೀ ಆ ಗರ್ಭವನ್ನ ಧರಿಸಿ ಕಲ್ಪವೃಕ್ಷಳಾಗಿ ಆ ಭಾರವಾದಂಥ ಸ್ತನಗಳನ್ನ ಧರಿಸಲಿಕ್ಕೆ ಸಾಧ್ಯ ಆಯಿತು ಆ ಗೋಪಿಕಾಂಬಾ ಅನ್ನುವಂತಹ ಸ್ತ್ರೀಗೆ ಅಂತ ಹೇಳಿ ನಾರಾಯಣಾಚಾರ್ಯರು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, तनयाभ्युदयादृणत्रयस्याप्यपनोदं कमितुर्विधातु कामः पुरतो कृतस्य लक्ष्मणरेखास्त्रिवलीरब्जभवो निरस्तरूपाः. ಏನ್ ಹೇಳ್ತಾ ಇದ್ದಾರೆ ನಾರಾಯಣಾಚಾರ್ಯರು ನೋಡಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ
ನಾಭಿಯ ಕೆಳಭಾಗದಲ್ಲಿ ತ್ರಿವಳಿಗಳು ಇರ್ತವೆ. ಪುರುಷರಿಗೆ ಆಗಲಿ ಸ್ತ್ರೀಯರಿಗೆ ಆಗಲಿ ನಾಭಿಯ ಕೆಳಭಾಗದಲ್ಲಿ ತ್ರಿವಳಿಗಳು ಇರ್ತವೆ. ಯಾವಾಗ ಈ ಗರ್ಭ ಹೊಟ್ಟೆಯ ಒಳಗೆ ಕ್ರಮೇಣ ಬೆಳೀಲಿಕ್ಕೆ ಆರಂಭ ಆಗತ್ತೋ ಆ ನಂತರದಲ್ಲಿ ಅಲ್ಲಿ ಕಾಣಿಸುವಂಥ ತ್ರಿವಳಿಗಳು ಕ್ರಮೇಣ ಮರೆಮಾಚಿ ಹೋಗಲಿಕ್ಕೆ ಆರಂಭ ಆಗ್ತವೆ. ಇದನ್ನೇ ಇಲ್ಲಿ ಎಷ್ಟು ಚಮತ್ಕಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ, ಬ್ರಹ್ಮದೇವರು ಈ ಮಗುವನ್ನ ಸೃಷ್ಟಿ ಮಾಡಿಸೋದರ ಮೂಲಕ 3 ಋಣಗಳನ್ನು ತೀರಿಸಿದರು. ಹೇಗೆ? ಉಪನಿಷತ್ತು ವರ್ಣನೆ ಮಾಡುತ್ತೆ. ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭೃಣವಾ ಜಾಯತೆ. ಪ್ರತಿಯೊಬ್ಬ ಹುಟ್ಟುವಂಥ ಬ್ರಾಹ್ಮಣ ಹುಟ್ಟುತ್ತಾನೆ 3 ಋಣಗಳನ್ನು ಇಟ್ಟುಕೊಂಡು ಬರ್ತಾನೆ. ಯಾವುದದು? ದೇವಋಣ, ಋಷಿಋಣ, ಪಿತೃಋಣ. ಈ ಋಣಗಳನ್ನೆಲ್ಲ ಹೆಂಗೆ ತೀರಿಸಬೇಕು? ಅದೇ ಉಪನಿಷತ್ತು ನಮಗೆ ಉತ್ತರವನ್ನ ನೀಡ್ತು. ಯಜ್ಞೇನ ದೇವೇಭ್ಯಃ, ಯಜ್ಞಗಳನ್ನು ಆಚರಣೆ ಮಾಡೋದರ ಮೂಲಕ ದೇವತೆಗಳ ಋಣವನ್ನ ತೀರಿಸು. ಯಾಕೆ ನಾವೆಲ್ಲ ಇವತ್ತಿನ ದಿನ ಇಷ್ಟು ಸುಗಮವಾಗಿ ನಮ್ಮ ಕೆಲಸಗಳನ್ನು ಮಾಡ್ತಾ ನಮ್ಮ ಸಂಸಾರ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಇದಕ್ಕೆ ನಮ್ಮ ದೇಹದಲ್ಲಿ ನೆಲೆಸಿದ ತತ್ವಾಭಿಮಾನಿ ದೇವತೆಗಳ ಸನ್ನಿಧಾನವೇ ಮುಖ್ಯ ಕಾರಣ ಆಗಿದೆ. ಅದಕ್ಕೋಸ್ಕರವೇ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ದೇವತೆಗಳ ಹತ್ತಿರ ಪ್ರಾರ್ಥನೆಯನ್ನ ಮಾಡಬೇಕಂತೆ. ನಮೋವಸ್ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಾವ ತತ್ವಾಭಿಮಾನಿ ದೇವತೆಗಳು ಇದ್ದೀರೋ ನಿಮ್ಮ ಸನ್ನಿಧಾನದಿಂದಲೇ ನಾನು ಇವತ್ತಿನ ದಿನ ಈ ದೇಹದಲ್ಲಿ ಸನ್ನಿಹಿತನಾಗಿ ಎಲ್ಲ ಸತ್ಕರ್ಮಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಆದ್ದರಿಂದ ನಿಮಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ನನ್ನ ಎಲ್ಲ ಇಂದ್ರಿಯಗಳನ್ನು ಕೂಡ ಧರ್ಮ ಮಾರ್ಗದಲ್ಲಿಯೇ ಇರುವಂತೆ ಅನುಗ್ರಹ ಮಾಡಿ ಅಂತ ಬೇಡ್ಕೋಬೇಕು. ಬರೀ ಇಷ್ಟು ಬೇಡಿಕೊಂಡರೆ ಸಾಕೆ? ಹಾಗಾದ್ರೆ ದೇವತೆಗಳ ಋಣವನ್ನು ಹೇಗೆ ತೀರಿಸಬೇಕು? ಉಪನಿಷತ್ತು ಹೇಳ್ತು, ಯಜ್ಞೇನ ದೇವೇಭ್ಯಃ. ಯಜ್ಞಗಳನ್ನ ಆಚರಣೆ ಮಾಡೋದರ ಮೂಲಕ ಆ ದೇವತೆಗಳ ಋಣವನ್ನ ನಾವು ತೀರಿಸಬೇಕು. ಆ ಕಾಲ ಕಾಲಕ್ಕೆ ತಕ್ಕಂತೆ ಆಯಾಯ ಯಜ್ಞಗಳನ್ನ ಆಚರಣೆ ಮಾಡಿದರೆ ತನ್ಮೂಲಕ ದೇವತೆಗಳು ಸಂತೃಪ್ತರಾಗಿ ಈ ಭೂಮಂಡಲಕ್ಕೆ ಭರತಖಂಡಕ್ಕೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಗಳನ್ನು ಸುರಿಸಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಯಾರು ಯಜ್ಞಗಳನ್ನೇ ಆಚರಿಸೋದಿಲ್ಲವೋ, ವರ್ಷಕ್ಕೊಂದು ಬಾರಿ ಹೋಮ ಹವನಗಳನ್ನ ಪ್ರತಿನಿತ್ಯ ವೈಶ್ವದೇವ, ಬಲಿಹರಣ, ಔಪಾಸನ ಇವೇ ಮೊದಲಾದಂಥ ಯಜ್ಞಗಳನ್ನ ಯಾರು ಆಚರಿಸೋದಿಲ್ಲವೋ ಅವರು ದೇವತೆಗಳ ಋಣವನ್ನ ತೀರಿಸಿದ ಹಾಗೆ ಆಗೋದಿಲ್ಲ. ಅದಕ್ಕೋಸ್ಕರ ಜೀವನದಲ್ಲಿ ನಮಗೆ ಅನೇಕ ಇಂದ್ರಿಯಗಳನ್ನು ಕೊಟ್ಟು ನಮ್ಮ ಜೀವನ ಸುಸೂತ್ರವಾಗಿ ನಡೆಯುವಂತೆ ಅನುಗ್ರಹ ಮಾಡಿದ ಯಾವ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ ಆ ದೇವತೆಗಳಿಗೆ ತೃಪ್ತಿಪಡಿಸೋದಕ್ಕೋಸ್ಕರ, ಅವರ ಋಣವನ್ನು ತೀರಿಸೋದಕ್ಕೋಸ್ಕರ ಅವಶ್ಯವಾಗಿ ಯಜ್ಞಯಾಗಾದಿಗಳನ್ನು ಆಚರಣೆ ಮಾಡಿ. ಹಾಗಾದರೆ ಋಷಿಗಳ ಋಣವನ್ನ ಹೇಗೆ ತೀರಿಸಬೇಕು ಅಂದರೆ ಅದಕ್ಕೋಸ್ಕರ ಉಪನಿಷತ್ತು ಹೇಳ್ತು, ಅಧ್ಯಯನೇನ ಋಷಿಭ್ಯ. ಉಪನಯನ ಆದ ಮೇಲೆ ಒಬ್ಬ ಶ್ರೋತ್ರಿಯನ ಮನೆಯನ್ನ ಹುಡುಕಿಕೊಂಡು ಆ ಉಪನೀತ ವಟು ಅವನ ಮನೆಗೆ ಹೋಗಬೇಕು.
ಹೇಳುತ್ತೆ, ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳುತ್ತೆ. ಸಮಿತ್ಪಾಣಿಯಾಗಿ ಒಬ್ಬ ಉತ್ತಮ ಶ್ರೋತ್ರಿಯನ ಮನೆಗೆ ನಾವೇನಾದರೂ ಹೋಗಿ ಅವನ ಮನೆಯಲ್ಲಿ ಅವನ ಸೇವೆಯನ್ನ ಮಾಡ್ತಾ, ಗುರುಪತ್ನಿಯ ಸೇವೆಯನ್ನ ಮಾಡ್ತಾ, ಗುರುಕುಲ ವಾಸವನ್ನ ಮಾಡಿ 12 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಬೇಕು. ಹೀಗೆ ಬ್ರಹ್ಮಚರ್ಯಾಶ್ರಮದಲ್ಲಿ ಅನೇಕ ಸಚ್ಚಾಸ್ತ್ರಗಳ ಅಧ್ಯಯನವನ್ನು ನಡೆಸ್ತಾ ಆ ಋಷಿಗಳ ಋಣವನ್ನು ನಾವು ತೀರಿಸಬೇಕು. ಹಾಗಾದರೆ ಅಧ್ಯಯನ ಮಾಡಿ ಋಷಿಗಳ ಋಣವನ್ನು ತೀರಿಸಿದರೆ ಪಾಠ ಮಾಡಿದ ಗುರುವಿನ ಋಣ ಹೇಗೆ ತೀರತ್ತೆ ಅಂದ್ರೆ ಅದೇ ಉಪನಿಷತ್ತು ಹೇಳುತ್ತೆ, ಯಾವ ಗುರುವಿನ ಮೂಲಕ ನೀವು ಪಾಠವನ್ನ ಕೇಳಿರ್ತೀರೋ ಆ ಪಾಠವನ್ನ 3 ಬಾರಿ ಶಿಷ್ಯಂದಿರಿಗೆ ಪಾಠವನ್ನ ಮಾಡಿದರೆ ಆಗ ಪಾಠ ಮಾಡಿದ ಗುರುವಿನ ಋಣ ತೀರತ್ತೆ. ಹೀಗೆ ಅಧ್ಯಯನವನ್ನ ಮಾಡಿ ಋಷಿ ಋಣ ಪರಿಹಾರ, ಯಜ್ಞಗಳನ್ನ ಮಾಡಿ ದೇವತೆಗಳ ಋಣ ಪರಿಹಾರ. ಹಾಗಾದರೆ ಪಿತೃಋಣವನ್ನು ಹೆಂಗ್ ತೀರಿಸಬೇಕು? ಅದಕ್ಕೆ ಉಪನಿಷತ್ತು ಹೇಳ್ತು, ಪ್ರಜಯಾ ಪಿತೃಭ್ಯ, ಸಂತಾನವನ್ನ ಪಡೆದುಕೊಳ್ಳೋದರ ಮೂಲಕ ನೀನು ಪಿತೃಗಳ ಋಣವನ್ನ ನೀನು ಪರಿಹಾರ ಮಾಡಿಕೋ. ಸಂತಾನವನ್ನ ಪಡೆದುಕೊಳ್ಳದೆ ಇದ್ದರೆ ಪಿತೃಗಳ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಜಯ ಪಿತೃಭ್ಯ. ಅದಕ್ಕೆ ಗುರುಕುಲದಲ್ಲಿ ಅಧ್ಯಯನವನ್ನ ಮುಗಿಸಿ ಹೊರಟಾಗ ಗುರುಗಳು ಹೇಳ್ತಾರೆ, ಯಾವ ರೀತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸತ್ಯವನ್ನೇ ಹೇಳು, ಧರ್ಮವನ್ನೇ ಆಚರಿಸು, ಅಧ್ಯಯನವನ್ನ ಬಿಡಬೇಡ, ಪಾಠ ಪ್ರವಚನಗಳನ್ನ ಬಿಡಬೇಡ ಅಂತ ಇಷ್ಟೇ ಉಪದೇಶಿಸದೆ ಅವರು ಹೇಳ್ತಾರೆ, ಪ್ರಜಾತಂತುಂ ಮಾವ್ಯವಚ್ಛೇತ್ಸೀಹಿ. ಬರೀ ಅಧ್ಯಯನ ಅಂತ ಮಾತ್ರ ಕೂಡದೆ ಮದುವೆ ಆಗಿ ಮಕ್ಕಳನ್ನ ಪಡೆದು ನಿನ್ನನ್ನ ಹುಟ್ಟಿಸಿದ ಯಾವ ಪಿತೃಗಳು ಇದ್ದಾರೋ ಆ ಪಿತೃಗಳ ಋಣವನ್ನ ನೀನು ಪರಿಹಾರ ಮಾಡು. ಆದ್ದರಿಂದ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ, ಹಾಗಾದ್ರೆ ಜೀವನದಲ್ಲಿ ತೀರಿಸ್ಲಿಕ್ಕೆ ಆಗೋ ಅಂಥ ಋಣ ಅದಿದ್ದರೆ 3 ಋಣ. ಒಂದು ಪಿತೃಋಣ, ಋಷಿ ಋಣ, ದೇವರು. ತಾಯಿ ಋಣವನ್ನು ಯಾವತ್ತಾದರೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಉಂಟೆ? ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ನಮ್ಮನ್ನ ಪ್ರಸವಿಸಿದ ಯಾವ ಆ ತಾಯಿ ಇದ್ದಾಳೆ, ಆ ತಾಯಿಯ ಋಣವನ್ನು ಮಾತ್ರ ಯಾವತ್ತೂ ಕೂಡ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನೋಡಿ, ಇವತ್ತಿನ ದಿನ ಇಡೀ ಪ್ರಪಂಚದಲ್ಲಿ ದೇವರನ್ನ ಪೂಜೆ ಮಾಡಬೇಕಾದರೂ ಕೂಡ ನಮ್ಮ ಮನೆಗಳಲ್ಲಿ ದೇವರ ಮನೆ ಬೇಕು, ದೇವಸ್ಥಾನಗಳಲ್ಲಿ ಗುಡಿ ಗೋಪುರ ಬೇಕು ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ. ಆದರೆ ಯಾವ ಗುಡಿ ಗೋಪುರ ದೇವರ ಮನೆ ಇದ್ಯಾವುದೂ ಇಲ್ಲದೆ ಪ್ರತಿನಿತ್ಯ ಪೂಜೆ ಮಾಡಿಸಿಕೊಳ್ಳಲು ಹಾಗೆ ಅತ್ಯಂತ ಯೋಗ್ಯಳಾದಂಥ ಸ್ತ್ರೀ ಅಂತಿದ್ದರೆ ಎಲ್ಲರನ್ನೂ ಕೂಡ ಆ ಹಡೆದಂಥ ತಾಯಿ. ಇದರಿಂದ ತಾಯಿ ಋಣವನ್ನು ಮಾತ್ರ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂವಾದಿಯಾಗಿ ಒಂದು ಕಥೆಯನ್ನ ನಾವು ನೋಡೋದಾದರೆ, ಒಬ್ಬ ತಾಯಿ ಗಂಡನನ್ನ ಕಳೆದುಕೊಂಡಿರ್ತಾಳೆ, ವೃದ್ಧಳಾಗಿರ್ತಾಳೆ, ವಯಸ್ಸಾಗಿರುತ್ತೆ. ಮಗ ಅವನಿಗೇನೋ ಇಟ್ಟುಕೊಳ್ಳಬೇಕು ಅಂತ ಆಸೆ, ಆದರೆ ಅವನ ಹೆಂಡತಿಗೆ ಮಾತ್ರ, ಸೊಸೆಗೆ ಮಾತ್ರ ಅವಳನ್ನು ಇಟ್ಕೊಳ್ಳಿಕ್ ಮನಸ್ಸಾಗ್ಲಿಲ್ಲ. ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಸೇರಿಸಿ ಎಷ್ಟೋ ವರ್ಷ ಆಗಿರತ್ತೆ. ತಾಯಿ ಬದುಕಿರ್ತಾಳೋ ಇಲ್ಲವೋ ಅನ್ನೋದನ್ನೂ ಮರೆತು ಬಿಟ್ಟಿರ್ತಾನೆ ಮಗ ಮತ್ತೆ ಸೊಸೆ. ಅಂಥ ಒಂದು ಸಂದರ್ಭದಲ್ಲಿ ಆ ವೃದ್ಧಾಶ್ರಮದಿಂದ
ಮಗನಿಗೆ ದೂರವಾಣಿ ಕರೆ ಬರುತ್ತೆ. ಮಗ ಎತ್ತುತ್ತಾನೆ, ನಿಮ್ಮ ತಾಯಿ ಬದುಕಿದರೆ 1 ಗಂಟೆ 2 ಗಂಟೆ ಮಾತ್ರ, ಮಾತನಾಡಲು ಆಸೆ ಇದ್ದರೆ ನೀವು ಬಂದು ಮಾತನಾಡಿಸಿಕೊಂಡು ಹೋಗಬಹುದು. ಅಲ್ಲಿ ತನಕ ತಾಯಿ ಇದ್ದಾಳೆ ಅನ್ನೋದನ್ನೇ ಮರೆತು ಜೀವನವನ್ನು ನಡೆಸ್ತಾ ಇದ್ದ ಆ ಮಗ ಧಾವಂತದಿಂದ ವೃದ್ಧಾಶ್ರಮಕ್ಕೆ ಹೋಗಿದ್ದಾನೆ. ತಾಯಿಯನ್ನು ನೋಡ್ತಾಳೆ, ತುಂಬಾ ಹಣ್ಣು ಆಗಿದ್ದಾಳೆ. ಅಂಥ ತಾಯಿಯನ್ನು ನೋಡಿ ಕೇಳ್ತಾನಂತೆ ಮಗ ಅಮ್ಮನ ಹತ್ತಿರ, ಅಮ್ಮ, ನಿನ್ನ ಜೀವನದ ಕೊನೆಯ ಆಸೆ ಏನಾದರೂ ಇದ್ದರೆ ಅದನ್ನು ತಿಳಿಸು, ನಾನು ಪೂರೈಸ್ತೇನೆ. ಆಗ ತಾಯಿ ಹೇಳ್ತಾಳಂತೆ, ಅಂಥ ತನ್ನ ಮರಣ ಸಮೀಪಿಸಿದ ಆ ಸಮಯದಲ್ಲಿಯೂ ಕೂಡ ಹೆತ್ತ ತಾಯಿ ಮಗನನ್ನ ಕುರಿತು ಹೇಳ್ತಾಳಂತೆ, ಏನು ಅಂದರೆ, ಏನಿಲ್ಲ ಕಂದ, ನಾಳೆ ನನ್ನ ಒಂದೇ ಒಂದು ಆಸೆ, ನನ್ನನ್ನ ಯಾವ ಈ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀಯೋ ಈ ವೃದ್ಧಾಶ್ರಮದಲ್ಲಿ ಗಾಳಿಯ ಕೊರತೆ ತುಂಬಾ ಇದೆ. ಆದ್ದರಿಂದ ಇಲ್ಲಿ ಇರುವವರಿಗೆ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ನೀನು ಇಲ್ಲಿ ಫ್ಯಾನ್ ಅನ್ನ ಹಾಕಿ ಉಪಕಾರವನ್ನ ಕಟ್ಟಿಕೋ. ಅವನಿಗಾಶ್ಚರ್ಯ, ನೀ ಸಾಯೋದಕ್ಕೂ ನಿನ್ನ ಕೊನೆ ಆಸೆಗೂ ಏನಿದು ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ ಅಲ್ವಾ, ಇದೇನ ಆಸೆ? ಅದಕ್ಕ ತಾಯಿ ಹೇಳ್ತಾಳಂತೆ, ಚಿಂತೆ ಮಾಡಬೇಡ ಕಂದ, ನಾನ್ ಹೇಗೋ ಕಷ್ಟ ಪಟ್ಕೊಂಡು ಈ ಸೆಕೆಯನ್ನ ಈ ಬಿಸಿಲನ್ನ ನಾನು ತಡ್ಕೊಂಡೆ ಈ ವೃದ್ಧಾಶ್ರಮದಲ್ಲಿ. ನಾಳೆ ನೀನೂ ಕೂಡ ಮುದುಕನಾದ ಮೇಲೆ ನಿನ್ನ ಮಗ ಇಲ್ಲಿ ಸೇರಿಸಿದಾಗ ನನಗೆ ಆದ ತೊಂದರೆ ನಿನಗಾಗಬಾರದಲ್ವಾ? ಅದಕ್ಕೋಸ್ಕರ ಈಗಲೇ ಈ ಕೆಲಸವನ್ನ ಮಾಡಿಸ್ಕೋ. ಹಾಗಾದ್ರೆ ತನ್ನ ಜೀವ ಹೋಗುವಂತಹ ವಿಷಮ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಮಗನ ಚಿಂತನೆಯನ್ನ ಮಾಡ್ತಕ್ಕಂಥ ಆ ಕರುಳು, ಹೆತ್ತ ತಾಯಿಯ ಕರುಳು, ಏನ್ ತಾನೆ ಆ ತಾಯಿಯ ಕರುಳನ್ನ ವರ್ಣನೆ ಮಾಡಬೇಕು? ಆಗ ಕಣ್ಣೀರ ಧಾರೆಯನ್ನು ಸುರಿಸಿ ಆ ಮಗ ಪಶ್ಚಾತ್ತಾಪವನ್ನು ಪಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಜೀವನದಲ್ಲಿ ಯಾರ ಋಣವನ್ನ ಬೇಕಾದರೂ ತೀರಿಸಬಹುದು, ಆದರೆ ನಮ್ಮನ್ನ ಹೆತ್ತ ಯಾವ ತಾಯಿ ಇದ್ದಾಳೆ ಆ ತಾಯಿಯ ಋಣವನ್ನ ಮಾತ್ರ ಯಾವತ್ತೂ ಕೂಡ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಆ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಈ ಗರ್ಭಿಣಿಯಾದ ಯಾವ ಆ ಗೋಪಿಕಾಂಬಾ ಇದ್ದಾಳೆ, ಆ ಗೋಪಿಕಾಂಬಾ ತನ್ನ ಒಡಲಲ್ಲಿ ಗರ್ಭವನ್ನ ಧರಿಸಿದ ಮೇಲೆ ಅವಳ ನಾಭಿಯ ಕೆಳಭಾಗದಲ್ಲಿ ಇರುವಂಥ ಯಾವ ಆ ತ್ರಿವಳಿಗಳು ಇದ್ದಾವೋ ಆ ಎಲ್ಲ ತ್ರಿವಳಿಗಳು ಕೂಡ ನಾಶ ಆಗಿ ಹೋಯಿತು. ಆದ್ದರಿಂದ ಈ ಮಗು ತಾನು ಹುಟ್ಟಬೇಕಾದರೇನೆ 3 ಋಣವನ್ನು ಕೂಡ ಪರಿಹಾರ ಮಾಡಿಕೊಂಡೇ ಹುಟ್ಟಿದ್ದಾನೋ ಏನೋ ಅನ್ನುವಂತೆ ಆ ತಾಯಿಯ ನಾಭಿಯ ಕೆಳಭಾಗದಲ್ಲಿ ಇರುವಂಥ 3 ಗೆರೆಗಳು ಅನಾಯಾಸವಾಗಿ ಮರೆಮಾಚಿದವು ಅಂತ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಮತ್ತಷ್ಟೇ ಅಲ್ಲ, ನಾರಾಯಣಾಚಾರ್ಯರು ಹೇಳ್ತಾರೆ, ಅದು ಹೆಂಗೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಬ್ರಹ್ಮದೇವರು ಆ ತ್ರಿವಳಿಗಳನ್ನು ಹೆಂಗೆ ಅಳಿಸಿ ಹಾಕಿದ್ರು ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ನಮಗೆ ಕಷ್ಟ ಒದಗಿ ಬಂದಾಗ ಸಾಲವನ್ನು ಕೊಡ್ತಾನೆ. ಸಾಲ ಕೊಟ್ಟಿದ್ದಕ್ಕೆ ಕುರುಹಾಗಿ ಸಾಲ ಪತ್ರವನ್ನೂ ಕೂಡ ರೆಡಿ ಮಾಡ್ತಾನಂತೆ ಆ ವ್ಯಕ್ತಿ. ಇಸ್ಕೊಂಡವನು ಸರಿಯಾದ ಸಮಯದಲ್ಲಿ ಸಾಲ ಕೊಟ್ಟ ವ್ಯಕ್ತಿಗೆ ಸಾಲವನ್ನು ತೀರಿಸಿದ ಮೇಲೆ ಯಾವ ರೀತಿ ಸಾಲದ ಪತ್ರವನ್ನು ಹರಿದು ಹಾಕ್ತಾನೋ ಅದೇ ರೀತಿ ಈ ಚತುರ್ಮುಖ ಬ್ರಹ್ಮದೇವರು ಕೂಡ ಈ ಗೋಪಿಕಾಂಬೆಯಲ್ಲಿ ವೆಂಕಟನಾಥನನ್ನ ಮುಂದೆ ಹುಟ್ಟಿಸ್ತಾರೆ. ಹುಟ್ಟಿಸೋದಕ್ಕಿಂತ ಮುಂಚೆನೆ ಈ ಮಗು ಪಿತೃಋಣ, ದೇವಋಣ ಹಾಗೆ ಋಷಿ ಋಣ, ಈ 3 ಋಣವನ್ನು ಕೂಡ ತೀರಿಸಿಯೇ ಹುಟ್ಟಿದೆಯೋ ಏನೋ ಅನ್ನೋ ರೀತಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ.
ಪಿತೃಋಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಬ್ಬ ಜರತ್ಕಾರು ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಇರ್ತಾನೆ. ಮದುವೆ ಆಗಿರೋದಿಲ್ಲ, ಆಗಲಿಕ್ಕೆ ಮನಸ್ಸನ್ನೂ ಮಾಡಿರೋದಿಲ್ಲ. ಇಂಥ ವ್ಯಕ್ತಿ ಬೇಟೆಯಾಡೋದಕ್ಕೋಸ್ಕರ ಕಾಡಿಗೆ ಒಂದು ಬಾರಿ ಪ್ರಯಾಣವನ್ನ ಮಾಡ್ತಾನೆ. ಪ್ರಯಾಣ ಮಾಡಿದ ಸಮಯದಲ್ಲಿ ಒಂದು ಪಾಳು ಬಿದ್ದ ಬಾವಿ ಅವನ ಕಣ್ಣಿಗೆ ಕಾಣಿಸುತ್ತೆ. ಅಂಥ ಪಾಳು ಬಿದ್ದ ಬಾವಿಯಲ್ಲಿ ಯಾವುದೋ ಗಿಡದ ಟೊಂಗೆಗಳನ್ನ ಆಶ್ರಯಿಸಿಕೊಂಡು 4 ಜನ ಒಬ್ಬರನ್ನ ಹಿಡ್ಕೊಂಡು ಬೀಳ್ಲಿಕ್ಕೆ ಸನ್ನದ್ಧರಾಗಿದ್ದ. ಇನ್ನೂ ಬಿದ್ದಿರಲಿಲ್ಲ. ಅವರನ್ನ ಕುರಿತು ಕೇಳ್ತಾರೆ, ಯಾರು ನೀನು? ಯಾತಕ್ಕೋಸ್ಕರ ಈ ರೀತಿಯಾಗಿ ಬಾವಿಯಲ್ಲಿ ಆ ಟೊಂಗೆಗಳನ್ನು ಆಶ್ರಯಿಸಿ ಬೀಳುವಂಥ ಕಷ್ಟ ಪರಿಸ್ಥಿತಿಗೆ ಹೋಗಿದ್ದೀರಾ? ಅದಕ್ಕೆ ಅವ್ರು ಹೇಳ್ತಾರಂತೆ, ನಮ್ಮ ಪ್ರಾರಬ್ಧ ಕರ್ಮವನ್ನು ಏನು ಅಂತ ವರ್ಣನೆ ಮಾಡೋಣ. ಯಾಕೆ? ನಮ್ಮ ವಂಶದಲ್ಲಿ ಒಬ್ಬ ಜರತ್ಕಾರು ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಇದ್ದಾನೆ. ಮದುವೆ ಆಗಿಲ್ಲ, ಮಕ್ಕಳನ್ನ ಪಡೆದುಕೊಂಡಿಲ್ಲ. ಈ ಕಾರಣದಿಂದ ಪಿತೃಋಣ ಪರಿಹಾರ ಆಗದೆ ನಾವು ಈ ಕಡೆ ಭೂಮಿಯ ಮೇಲೂ ಅಲ್ಲ, ಈ ಕಡೆ ಕೆಳಭಾಗದಲ್ಲೂ ಅಲ್ಲ, ಅಂತರಿಕ್ಷದಲ್ಲಿ ತ್ರಿಶಂಕುವಿನ ಪರಿಸ್ಥಿತಿಯಂತೆ ನಮ್ಮ ಜೀವನ ಇವತ್ತಿನ ದಿನ ಆಗ್ತಾ ಇದೆ. ನೋಡಿದರೆ ಅವರು ಹೇಳಿದ್ದು ಅವರ ವಂಶದಲ್ಲಿಯೇ ಹುಟ್ಟಿದ ಆ ಜರತ್ಕಾರುವಿಗೆ ಹೇಳಿದ್ದು. ಆ ಜರತ್ಕಾರು ಹೇಳ್ತಾನಂತೆ, ಚಿಂತೆ ಮಾಡಬೇಡಿ, ನಿಮ್ಮನ್ನ ಉದ್ಧರಿಸ್ತಾನವನು. ಅವನು ಹೋಗ್ತಾನೆ. ಹೋದ ಮೇಲೆ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಾಗತ್ತೆ. ಎಂಥ ವಿಚಿತ್ರ ಷರತ್ತುಗಳನ್ನ ಅವನು ಹಾಕ್ತಾನೆ ಅಂದ್ರೆ, ನಾನು ಮದುವೆ ಆಗಬೇಕಾದರೆ ನಾನೇನು ಹುಡುಗಿಯನ್ನು ಹುಡುಕಿಕೊಂಡು ಹೋಗುವಂಥವನಲ್ಲ, ಹೊರತು ಕಾಡಿನ ಮಧ್ಯಭಾಗಕ್ಕೆ ಹೋಗ್ತೇನೆ. ನನಗೆ ಮದುವೆ ಆಗಬೇಕು ಅಂತ ಆಸೆ ಆಗಿದೆ. ಯಾರಿಗಾದರೂ ಕನ್ಯಾದಾನವನ್ನು ಮಾಡ್ಲಿಕ್ಕೆ ಅಪೇಕ್ಷೆ ಇದ್ದರೆ ನೀವು ಕನ್ಯಾದಾನವನ್ನು ಮಾಡಿ ಅಂತ 3 ಬಾರಿ ಜೋರಾಗಿ ಹೇಳ್ತೇನೆ. ಅಷ್ಟರೊಳಗೆ ಯಾರಾದರೂ ಬಂದರೆ ಆ ಕನ್ಯೆಯನ್ನು ಮದುವೆ ಆಗ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಇನ್ನೂ ಒಂದು ಷರತ್ತನ್ನ ಹಾಕ್ತಾನೆ. ಯಾವ ಕನ್ಯಾರತ್ನವನ್ನ ನಾನು ಮದುವೆ ಆಗ್ತೇನೋ ಆ ಕನ್ಯಾರತ್ನದ ಹೆಸರೂ ಕೂಡ ಜರತ್ಕಾರು ಅಂತಾನೆ ಆಗಿರಬೇಕು. ಹೀಗೆ ಹೆಸರು ಅದೇ, ಬರೀ 3 ಬಾರಿ ಇಂಥ ಅನೇಕ ಷರತ್ತುಗಳನ್ನು ಹಾಕಿದಾಗ ಜರತ್ಕಾರು ಅನ್ನೋ ಹೆಸರಿನ ಕನ್ಯೆಯನ್ನೇ ಮದುವೆ ಆಗಿ ಸಂತಾನವನ್ನ ಪಡೆದು ತನ್ನ ಪಿತೃಗಳ ಋಣವನ್ನ ಪರಿಹಾರ ಮಾಡ್ತಾನಂತೆ ಆ ಜರತ್ಕಾರು. ಹೀಗೆ ಸಂತಾನವನ್ನ ಪ್ರತಿಯೊಬ್ಬ ಪುರುಷನೂ ಕೂಡ ಮದುವೆ ಆಗುವುದು ಎಷ್ಟು ಜವಾಬ್ದಾರಿ ಕೆಲಸವೋ ಅದಕ್ಕಿಂತ ಜವಾಬ್ದಾರಿಯುತವಾದ ಕೆಲಸ ಅಂದರೆ ಮದುವೆ ಆದ ಮೇಲೆ ಪಿತೃಋಣ ಪರಿಹಾರಕ್ಕೋಸ್ಕರ ಸಂತಾನವನ್ನು ಪಡೆದುಕೊಳ್ಳೋದು ಕೂಡ ಅಷ್ಟೇ ಜವಾಬ್ದಾರಿಯುತವಾದಂಥ ಕೆಲಸ ಅಂತ ಹೇಳಿ ನಮಗೆ ಈ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ ನಾರಾಯಣಾಚಾರ್ಯರು.